ನಿಲ್ಲುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ನಾಯಿ ಕಥೆಯನ್ನ ಹೇಳಿದ್ದಾರೆ. ಅಂದ್ರೆ ಈ ಕೊಲೆ ಪ್ರಕರಣದಲ್ಲಿ ನಿಜವಾದ ಆರೋಪಿ ಡಿ ಗ್ಯಾಂಗ್ ಅಲ್ಲ, ಬದಲಾಗಿ ನಾಯಿ ಅನ್ನೋ ರೀತಿಯಲ್ಲಿ ಅನ್ನೋ ಅರ್ಥದಲ್ಲಿ ವಾದ. ನಾಯಿ ಕಚ್ಚಿದ್ರಿಂದ ರೇಣುಕಾಸ್ವಾಮಿ ದೇಹಕ್ಕೆ ಗಾಯವಾಯ್ತಾ? ಹಾಗಾದ್ರೆ ಮಿಗ್ಗರ್ ಮಿಷಿನ್ ಬಳಸಿರೋದು, ಲಾರಿಗೆ ತಲೆ ಗುದ್ದಿರೋದು, ಹಾಗೆ ಆಯಕಟ್ಟಿನ ಭಾಗಗಳಲ್ಲಿ ಘಾಸಿಯಾಗೋ ರೀತಿಯಲ್ಲಿ ಹಲ್ಲೆಯನ್ನ ಮಾಡಿರೋದು, ಪಕ್ಕೆಲುಬು ಮುರಿದು ಶ್ವಾಸಕೋಶದ ಒಳಗೆ ಹೋಗಿ ಹೊಕ್ಕುವಂತೆ ಹಲ್ಲೆ ಮಾಡಲಾಗಿದೆ ಅನ್ನೋ ಉಲ್ಲೇಖ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ, ಚಾರ್ಜ್ ಶೀಟ್ನಲ್ಲಿ. ಇದೆಲ್ಲವೂ ಕೂಡ ನಾಯಿ ಮಾಡ್ತಾ? ಗೊತ್ತಿಲ್ಲ. ರೇಣುಕಾಸ್ವಾಮಿ ಮೈ ಮೇಲೆ ದೊಡ್ಡ ಮಟ್ಟದ ಗಾಯಗಳು ಇರಲಿಲ್ಲ, ಸಿ.ವಿ. ನಾಗೇಶ್ ಅವರ ವಾದ. ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದೇ ಸುಳ್ಳು. ಕೇವಲ ರೇಣುಕಾಸ್ವಾಮಿಯ ಮೃತದೇಹದ ಮೇಲೆ 2.5 by 1 ಸೆಂಟಿಮೀಟರ್ ಅಳತೆಯ ಒಂದು ಗಾಯ ಇದೆ ಅಷ್ಟೇ. ಇದನ್ನ ಹೊರತುಪಡಿಸಿದ್ರೆ ಬಾಕಿ ಎಲ್ಲಾ ಗಾಯಗಳು ಕೂಡ ಮೂಗೇಟು ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ನಾಯಿ ಕಚ್ಚಿ ಆದ ಗಾಯವೇ ಆಗಿದ್ರೆ ಕೊಲೆ ಆಗೋ ಹಂತಕ್ಕೆ ಹೋಗುತ್ತಾ? ಇಷ್ಟು ದಿನಗಳ ಕಾಲ ಚಾರ್ಜ್ ಶೀಟ್ನಲ್ಲಿ ಹಾಗೆ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಆಗಿದ್ದೆಲ್ಲ ಏನು ಹಾಗಾದ್ರೆ ಅನ್ನೋ ಅನುಮಾನ ಪ್ರಾರಂಭ ಆಗಿದೆ. ಕೇವಲ ನಾಯಿ ಕಚ್ಚಿದ್ರಾಗಿ ಆದ ಗಾಯಗಳು ಇದನ್ನ ಕೊಲೆ ಅಂತ ಬಿಂಬಿಸುವ ಪ್ರಯತ್ನ ಮಾಡಲಾಗ್ತಿದೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದದ ಒಂದು ಭಾಗ ಆಗಿತ್ತು. ಇನ್ನು ಈ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಅನೇಕ ತಪ್ಪುಗಳನ್ನ ಮಾಡಿದ್ದಾರೆ ಅಂತ ಕೂಡ ವಾದ ಮಂಡಿಸಿದ್ರು ಸಿ.ವಿ. ನಾಗೇಶ್ ಅವರು. ಕೊಲೆ ನಡೆದಿರೋದು ಜೂನ್ 8, 9, ಕಿಡ್ನಾಪ್ ಮಾಡಿ ಆತನನ್ನ ಶೆಡ್ನಲ್ಲಿಟ್ಟು ಕೊಲೆ ಆಗಿದೆ ಅಂತ ಹೇಳಿರೋದು ಜೂನ್ 8ನೇ ತಾರೀಕು. ಆದರೆ ಜೂನ್ 11ರವರೆಗೂ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ. ಯಾಕೆ ವಿಳಂಬ ಆಯಿತು ಮರಣೋತ್ತರ ಪರೀಕ್ಷೆಗೆ ಅನ್ನೋದ್ರ ಬಗ್ಗೆ ಪೊಲೀಸರು ಸೂಕ್ತವಾದ ಕಾರಣವನ್ನ ಹೇಳಿಲ್ಲ. ಈ ಡಿಲೇ ಮಾಡಿರೋದ್ರ ಹಿಂದೆ ಕೂಡ ಕೆಲವೊಂದಷ್ಟು ಮೇಕ್ ಓವರ್ ಪ್ಲಾನ್ ಏನಾದರೂ ನಡೆದಿದೆಯಾ? ಇಡೀ ಪ್ರಕರಣವನ್ನ ತಮ್ಮ ತನಿಖೆಗೆ ಬೇಕಾದ ರೀತಿಯಲ್ಲಿ ತಿರುಚುವ ಪ್ರಯತ್ನಗಳನ್ನೇನಾದರೂ ಪೊಲೀಸರು ಮಾಡಿದ್ದಾರಾ ಅನ್ನೋ ಅನುಮಾನವನ್ನ ಸಿ.ವಿ. ನಾಗೇಶ್ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿ ಅಂತ ಪರಿಗಣಿಸಲಾಗಿರುವ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್, ಆತನ ಹೇಳಿಕೆಯನ್ನ ಕೂಡ ಉಲ್ಲೇಖ ಮಾಡಿ ಆತನಿಗೆ ಕೇವಲ ವಿನಯ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಂತೆ ಯಾವ ಕಾರನ್ನು ಕೂಡ ಒಳಗೆ ಬಿಡಬೇಡ, ಯಾವ ವೆಹಿಕಲ್ ಅನ್ನು ಒಳಗೆ ಬಿಡಬೇಡ ಅಂತ ಹೇಳಿ. ಆತ ನೀಡಿರುವ ಸ್ವ-ಇಚ್ಛಾ ಹೇಳಿಕೆಯಲ್ಲಿ ನನಗೆ ಕೇವಲ ಹಿಂಗೆ ಹೇಳಿದ್ರು, ಯಾರನ್ನು ಒಳಗೆ ಬಿಡಬೇಡಿ ಅಂತ ಹೇಳಿ, ಆದರೆ ಕೊಲೆ ಆಗಿದೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ, ಕೊಲೆ ಆದ ವಿಚಾರ ಮಾಧ್ಯಮದ ಮೂಲಕವೇ ನನಗೆ ಗೊತ್ತಾಯಿತು ಅಂತ ಹೇಳಿ ಆ ಸೆಕ್ಯೂರಿಟಿ ಗಾರ್ಡ್, ಯಾರನ್ನ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿ ಪರಿಗಣಿಸಲಾಗಿದೆ, ಆತನೇ ಹೇಳಿದ್ದಾನೆ. ಅಲ್ಲಿಗೆ ಆತನನ್ನ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿ ಪರಿಗಣಿಸ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ದರ್ಶನ್ ಚಪ್ಪಲಿ ಧರಿಸಿದ್ರು ಅಂತ ಹೇಳಿ ಸ್ವ-ಇಚ್ಛಾ ಹೇಳಿಕೆಯಲ್ಲಿ ದಾಖಲಿಸಿದ್ದಾರೆ. ಆದರೆ ಪೊಲೀಸರು ದರ್ಶನ್ ಅವರ ಮನೆಗೆ ಹೋಗ್ಬಿಟ್ಟು ಶೂ ಅನ್ನ ವಶಕ್ಕೆ ಪಡೆದಿದ್ದಾರೆ. ಇಲ್ಲೂ ಏನೋ ಮೋಸ ಇದೆ. ಇನ್ನು ಸ್ಟೋನಿ ಬ್ರೂಕ್, ಚಿಕ್ಕಣ್ಣ ಆದಿಯಾಗಿ ಎಲ್ಲರೂ ಒಟ್ಟಿಗೆ ಕೂತಿದ್ರು ಅಂತ ಹೇಳಲಾದ ವಿಚಾರಕ್ಕೇನೆ ಚಿಕ್ಕಣ್ಣ ಅವರನ್ನ ಕೂಡ ವಿಚಾರಣೆಗೆ ಕರೆಸಲಾಗಿತ್ತು. ಅದೇ ಸ್ಟೋನಿ ಬ್ರೂಕ್ನ ಮಾಲೀಕರು ಕೂಡ ಈ ಪ್ರಕರಣದಲ್ಲಿ ಆರೋಪಿ. ಈ ಸ್ಟೋನಿ ಬ್ರೂಕ್ನಲ್ಲಿ ಕೊಲೆ ಸಂಚು ಮಾಡಲಾಯಿತು ಅಂತ ಹೇಳಲಾಗ್ತದೆ. ಆದರೆ ಈ ಪ್ರಕರಣದಲ್ಲಿರುವ ಯಾರೂ ಕೂಡ, ಇನ್ಕ್ಲೂಡಿಂಗ್ ಆರೋಪಿಗಳು, ಸಾಕ್ಷ್ಯಗಳು, ಸ್ಟೋನಿ ಬ್ರೂಕ್ನಲ್ಲಿ ಸಂಚನ್ನ ಮಾಡಿದ್ವಿ, ಪ್ಲಾನಿಂಗ್ ಅನ್ನ ರೂಪಿಸಿದ್ವಿ ಅಂತ ಹೇಳಿ ಎಲ್ಲೂ ಹೇಳಿಲ್ಲ. ಆದರೆ ಪೊಲೀಸರು ಇದೊಂದು ಸಮಸ್ಯೆ ಬಗ್ಗೆ ಪ್ರತಿನಿತ್ಯ ಒಂದಲ್ಲ ಒಂದು ವರದಿಗಳು ಬರ್ತಲೇ ಇದೆ. ಆ ರೀತಿ ಈ ಬೆನ್ನು ನೋವು ಅನ್ನೋದು ಸಮಸ್ಯೆಯಾಗಿ ಪರಿಣಮಿಸಿದೆ ದರ್ಶನ್ ಪಾಲಿಗೆ. ಬೇಲ್ ಸಿಗದ ಕಾರಣ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಸಲೀಸಾಗಿ ಜಾಮೀನು ಸಿಗುವಂತ ಪ್ರಕರಣ ಅಲ್ಲ ಇದು. ಆದರೂ ದರ್ಶನ್ ಪರ ವಕೀಲರು ಶತಪ್ರಯತ್ನ ಮಾಡ್ತಿದ್ದಾರೆ. ಕೋರ್ಟ್ ಕೂಡ ವಿಚಾರಣೆಯನ್ನ ಮುಂದೂಡ್ತಾ ಇರೋದು, ತಕ್ಷಣಕ್ಕೆ ಜಾಮೀನು ಸಿಗದೇ ಇರೋದು ಕೂಡ ದರ್ಶನ್ ಟೆನ್ಷನ್ ಹೆಚ್ಚಾಗಲಿಕ್ಕೆ ಕಾರಣವಾಗಿದೆ. ಎಲ್ಲ ವಿಚಾರದಿಂದಾಗಿ ನೆಮ್ಮದಿ ಇಲ್ಲ ಅನ್ನೋ ಕಾರಣಕ್ಕೆ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ನಿದ್ದೆ ಜೊತೆಗೆ ಊಟ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಮನೆ ಊಟ ಬೇಕು ಇತ್ಯಾದಿ ಅದಕ್ಕೆ ಕಾನೂನಾತ್ಮಕವಾದ ಹೋರಾಟಗಳು ಎಲ್ಲವನ್ನ ನೀವು ಗಮನಿಸಿದ್ದೀರಿ. ಊಟ ಸರಿ ಇಲ್ಲ, ನಿದ್ದೆ ಸರಿ ಇಲ್ಲ, ಆರೋಗ್ಯ ಕೂಡ ಸರಿ ಇಲ್ಲ. ಒಟ್ಟಿನಲ್ಲಿ ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ಗೆ ಏನೂ ಸರಿ ಹೋಗ್ತಾ ಇಲ್ಲ. ಅದರಲ್ಲೂ ಹೇಳಿ ಕೇಳಿ 100 kg ತೂಕ, ಬರೋಬ್ಬರಿ 100 kg ತೂಕ, 6 ಅಡಿ ಎತ್ತರದ ದೇಹ. ವಿಶ್ರಾಂತಿ ಅನ್ನೋದು ಬಹಳ ಮುಖ್ಯ ಆಗತ್ತೆ. ದೇಹದ ಆರೈಕೆ ಮಾಡಿಕೊಳ್ಳೋದು, ಸರಿಯಾದ ರೀತಿಯಲ್ಲಿ
ಬಹಳ ಮುಖ್ಯ ಆಗುತ್ತೆ. ಆದರೆ ಅದಕ್ಕೆ ಅವಕಾಶಗಳು ಸಿಗ್ತಿಲ್ಲ ಜೈಲಲ್ಲಿ. ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿದಂತಹ ದೇಹ ಅದು. ಈಗ ಜಿಮ್ಗೂ ಹೋಗ್ತಿಲ್ಲ, ಕೊಬ್ಬು ಕರಗ್ತಾ ಕೂಡ ಇಲ್ಲ. ಇದೆಲ್ಲದರಿಂದಾಗೆ ವರ್ಕೌಟ್ ಇಲ್ಲದೆ, ವಿಶ್ರಾಂತಿ ಸರಿಯಾಗಿ ಇಲ್ಲದೆ ಅನಾರೋಗ್ಯ ದಿನೇ ದಿನೇ ಹೆಚ್ಚಾಗ್ತಾ ಇರೋ ಸಾಧ್ಯತೆ. ಹೀಗಾಗಿ ಬೆನ್ನು ನೋವು ಕೂಡ ಒಂದು ಕಡೆ ಈ ಎಲ್ಲ ಸಮಸ್ಯೆ, ಊಟ, ನಿದ್ದೆ, ವರ್ಕೌಟು ಇತ್ಯಾದಿಯ ಸಮಸ್ಯೆ ಆದರೆ ಮತ್ತೊಂದು ಕಡೆ ಟೆನ್ಷನ್, ಮಾನಸಿಕ ನೆಮ್ಮದಿ ಇಲ್ಲ ಅನ್ನೋ ವಿಚಾರ, ಇದೆಲ್ಲದರ ಜೊತೆಗೇನೆ ಬೆನ್ನು ನೋವು ಹೆಚ್ಚಾಗ್ತಾ ಇದೆ ದರ್ಶನ್ಗೆ. ಇನ್ನು ಬಳ್ಳಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋಕೆ ಅವಕಾಶ ಇದೆ. ಜೈಲಿಗೇನೆ ವೈದ್ಯಾಧಿಕಾರಿಗಳನ್ನ ಕರೆಸಿದ್ರು. ಜೈಲಾಧಿಕಾರಿಗಳು ಆರೋಗ್ಯ ತಪಾಸಣೆಯನ್ನ ಮಾಡಿದಕ್ಕಿಂಥದ್ದೇ ಟ್ರೀಟ್ಮೆಂಟ್ ಆಗಬೇಕು, ಸ್ಕ್ಯಾನಿಂಗ್ ಆಗಬೇಕು, ಇದೆಲ್ಲವನ್ನ ತಿಳಿಸಿದ್ದಾರೆ ಬಳ್ಳಾರಿಯ ವೈದ್ಯರು. ಆದರೆ ಬಳ್ಳಾರಿ ಆಸ್ಪತ್ರೆಯಲ್ಲಿ ಸುತಾರಾಮ್ ಚಿಕಿತ್ಸೆ ಬೇಡ ಅಂತಿರೋದು ದರ್ಶನ್ ವಾದ. ಜೈಲು ವೈದ್ಯರು ಮಾತ್ರೆ ಕೊಡಿ, ಮಾತ್ರೆ ತಗೊಳ್ಳಿ, ಆರೋಗ್ಯ ಸಮಸ್ಯೆ ಸ್ವಲ್ಪ ಸರಿ ಹೋಗುತ್ತೆ ಅಂದರೂ ಕೂಡ ಅದನ್ನು ತೆಗೆದುಕೊಳ್ತಿಲ್ವಂತೆ ದರ್ಶನ್. ಅದು ತಗೊಂಡ್ರು ಕೂಡ ಇಲ್ಲ, ನೀವು ಇದನ್ನು ತಗೊಳ್ಳಿ, ನೀವು ಸ್ಕ್ಯಾನು ಗೀನು ಇತ್ಯಾದಿ ಆಮೇಲೆ ಮಾಡಿಸಿರಂತೆ ಅಂತ ಹೇಳಿದ್ರು ಕೂಡ ದರ್ಶನ್ಗೆ ತಕ್ಷಣಕ್ಕೆ ಬಳ್ಳಾರಿ ವೈದ್ಯರು ನೀಡ್ತಾ ಇರುವ ಚಿಕಿತ್ಸೆ ಮೈಗೆ ಒಗ್ತಾ ಇಲ್ಲ ಅನ್ನೋ ಮಾಹಿತಿ ಇದೆ. ಸರ್ಜರಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ವೈದ್ಯರು ಸಲಹೆ ನೀಡಿದ್ದಾರೆ. ಆದರೆ ಬಳ್ಳಾರಿಯ ವಿಮ್ಸ್ನಲ್ಲಿ ಚಿಕಿತ್ಸೆಗೆ ಒಳಪಡಲಿಕ್ಕೆ ನಿರಾಕರಣೆ. ವೈದ್ಯರು ಹೇಳಿದ್ದಾರೆ, ವಿಮ್ಸ್ನಲ್ಲೇನೆ ಎಲ್ಲ ಸೌಲಭ್ಯ ಇದೆ, ಇಲ್ಲೇನೇ ನೀವು ಚಿಕಿತ್ಸೆಗೆ ಒಳಪಡ್ಬೋದು, ಆಪರೇಷನ್ ಮಾಡೋದು ಅನಿವಾರ್ಯ ಅಂತ ಆದರೂ ಕೂಡ ನೀವು ಆಪರೇಷನ್ಗೂ ಒಳಪಡಬಹುದು ಅಂತ ಹೇಳಿ ಸಲಹೆ ನೀಡಿದ್ದಾರೆ. ಆದರೆ ವೈದ್ಯರ ಈ ಸಲಹೆಯನ್ನ ಕೂಡ ದರ್ಶನ್ ಸ್ವೀಕರಿಸ್ತಾ ಇಲ್ಲ. ಬಳ್ಳಾರಿಯಲ್ಲಿ ಯಾವ ಕಾರಣಕ್ಕೂ ಸರ್ಜರಿ ಬೇಡ ಅಂತ ದರ್ಶನ್ ವಾದ. ಬೆಂಗಳೂರಿನಲ್ಲೇ ಚಿಕಿತ್ಸೆ ಪಡಿತೀನಿ ಅಂತ ಹೇಳಿ ಹಠ ಹಿಡಿದು ಕೂತಿದ್ದಾರೆ ದರ್ಶನ್. ಈ ಮೂಲಕ ಆರೋಗ್ಯ ಸಮಸ್ಯೆಯ ನೆಪವನ್ನಾದರೂ ಒಡ್ಡಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಲಿಕ್ಕೆ ಪ್ಲಾನ್ ಮಾಡಿದ್ದಾರ ದರ್ಶನ್ ಅನ್ನೋ ಅನುಮಾನ ಕೂಡ ಹೆಚ್ಚಾಗ್ತಾ ಇದೆ. ಇದಿಷ್ಟು ಒಂದ್ ಕಡೆ ಆದ್ರೆ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪ ಹೊತ್ತು ದರ್ಶನ್ ಅಂಡ್ ಟೀಮ್ ಕಂಬಿ ಎಣಿಸ್ತಾ ಇದ್ದಾರೆ. ಜೊತೆಗೆ ಜಾಮೀನ್ಗಾಗೂ ಕೂಡ ಬಡದಾಟ ಮುಂದುವರೆದಿದೆ. ಇದೇ ವೇಳೆ ದರ್ಶನ್ ಪರ ವಕೀಲರು ಇಡೀ ಪ್ರಕರಣಕ್ಕೇನೆ ಹೊಸದೊಂದು ಆಯಾಮವನ್ನ ಕೊಟ್ಟಿದ್ದಾರೆ. ಹಲ್ಲೆ ಮಾಡಿದ್ದು ದರ್ಶನ್ನೂ ಅಲ್ಲ, ದರ್ಶನ್ ಜೊತೆಯಲ್ಲಿದ್ದವರೂ ಅಲ್ಲ. ಇನ್ಫ್ಯಾಕ್ಟ್ ಈ ಇಡೀ ಪ್ರಕರಣದಲ್ಲಿ ಪೊಲೀಸರು, ತನಿಖಾಧಿಕಾರಿಗಳೇ ದರ್ಶನ್ರನ್ನ ಫಿಟ್ ಮಾಡಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋ ಹಾಗಿತ್ತು ಸಿ.ವಿ. ನಾಗೇಶ್ ಅವರ ವಾದ. ಏನದು ಟ್ವಿಸ್ಟ್, ಯಾವುದದು ಹೊಸ ಆಯಾಮ, ಆ ಕುರಿತಾದ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ರೇಣುಕಾ ಕೊಲೆ, ವಕೀಲರಿಂದ ಸ್ಫೋಟಕ ಟ್ವಿಸ್ಟ್. ರೇಣುಕಸ್ವಾಮಿ ಕೊಲೆ ಮಾಡಿಲ್ವಂತೆ ಡಿ ಗ್ಯಾಂಗ್. ರೇಣುಕಸ್ವಾಮಿ ಕೊಲೆಗೆ ಮುಖ್ಯವಾದ ಕಾರಣ ಪವಿತ್ರ ಗೌಡ, ದರ್ಶನ್ ಹಾಗೂ ಟೀಮ್ ಅಂತ ಹೇಳಲಾಗ್ತಿತ್ತು. ಇದರ ಆರೋಪದ ಮೇಲೆ ಈಗಾಗಲೇ ಜೈಲುವಾಸ ಕೂಡ ಅನುಭವಿಸುತ್ತಿದ್ದಾರೆ. ಆದ್ರೀಗ ಈ ಕೇಸ್ಗೆ ವಕೀಲರೇ ಸ್ಫೋಟಕ ಟ್ವಿಸ್ಟ್ ನೀಡಿದ್ದಾರೆ. ದರ್ಶನ್ ಮತ್ತು ಟೀಮ್ ಕೊಲೆ ಮಾಡೇ ಇಲ್ಲ ಅಂತ ವಾದ ಮಾಡಿದ್ದಾರೆ. ರೇಣುಕಾ